ಅಮೂಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ವಿಚಾರ ನಾಯಕರ ಜಟಾಪಟಿಗೆ ಅಸ್ತ್ರವಾಗಿದೆ. ಕಾಂಗ್ರೆಸ್ನವರು ತಮ್ಮದು ಬಡವರ ಪರ ಇರುವ ಸರ್ಕಾರ ಅಂದ್ರೆ ಬಿಜೆಪಿ ನಾಯಕರು ಬಡವರ ರಕ್ತ ಹೀರುವ ಸರ್ಕಾರ ಅಂತ ಲೇವಡಿಗೆ ಇಳಿದಿದೆ. ರಾಜ್ಯ ರಾಜಕೀಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ವಾಕ್ಸಮರಕ್ಕೆ ವೇದಿಕೆಯಾಗಿದೆ. ಮತ್ತೊಂದೆಡೆ ಕಾರ್ಡ್ದಾರರಿಗೆ ಆತಂಕ ಹುಟ್ಟಿಸಿದೆ. ಹಲವು ಅರ್ಹರ ಕಾರ್ಡ್ಗಳು ರದ್ದಾಗಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಈ ಮಧ್ಯೆ ಜಾತಿ ಹುಡುಕಿ ಕಾರ್ಡ್ ರದ್ದು ಮಾಡ್ತಿದ್ದಾರೆ ಅಂತ ಸಿಟಿ ರವಿ ಹೊಸ ಬಾಂಬ್ ಹಾಕಿದ್ದಾರೆ. ಆದ್ರೆ ಅರ್ಹರಿಗೆ ಯಾವುದೇ ತೊಂದರೆಯಾಗಲ್ಲ ಅಂತ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಜಾತಿ ಹುಡುಕಿದಾರಂತೆ. ಯಾವ ಜಾತಿಯವ್ರು ಕಟ್ ಮಾಡ್ರೆ ಇವರೆಲ್ಲ ನಮಗೆ ಓಟ್ ಹಾಕಾರಲ್ಲ ಅಂತ ಅಲ್ಲೂ ಜಾತಿ ಹುಡುಕಿದಾರಂತೆ. ಹಂಗೇನಾರು ಮಾಡಿದ್ರೆ ಅದೊಂದು ಪರಮ ಅನ್ಯಾಯ. ಜಾತಿ ಹುಡುಕಿ ಬಿಪಿಎಲ್ ಕಾರ್ಡ್ ಕಟ್ ಮಾಡಿದಾರಂತೆ. ಯಾವ ಜಾತಿಯವರು ಇವರು ಅಂತ ಹೇಳಿ ಅರ್ಹ ಬಿಪಿಎಲ್ ಕಾರ್ಡ್ ಹೋಲ್ಡರ್ ಒಬ್ರು ತಪ್ಪಿಸ್ಕೋಬಾರದು. ಒಂದ್ ವೇಳೆ ಒಬ್ರು ಇಬ್ರು ಅನರ್ಹರು ಸೇರ್ಕೊಂಡ್ರೂ ಪರವಾಗಿಲ್ಲ, ಅರ್ಹರು ಮಾತ್ರ ಒಂದ್ ಕಡೆ. ನಾನು ಹೇಳ್ತೀನಿ ಮುನಿಯಪ್ಪನವ್ರೆ, ಯಾವ ಕಾರಣಕ್ಕೂ ಒಬ್ರು ಬಿಪಿಎಲ್ ಕಾರ್ಡ್ನವರು ಬಿಟ್ಟು ಹೋಗಬಾರದು. ರಾಜ್ಯದಲ್ಲಿ 12 ಲಕ್ಷ ಬಿಪಿಎಲ್ ಕಾರ್ಡ್ ರದ್ದುಗೊಳಿಸಲು ಸಂಚು ಮಾಡ್ತಿದ್ದಾರೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಸಚಿವ ದಿನೇಶ್ ಗುಂಡೂರಾವ್, ನಾನು ಆಹಾರ ಸಚಿವನಾಗಿದ್ದಾಗ 20 ಲಕ್ಷ ಕಾರ್ಡ್ ರದ್ದು ಮಾಡಿದ್ವಿ ಅಂತ ಹೇಳಿದ್ದಾರೆ. ಜನಗಳ ರಕ್ತವನ್ನ ಈರ್ತಾ ಇದ್ದಾರೆ. ಈ ರೇಷನ್ ಕಾರ್ಡಿನ ರದ್ದು ಮಾಡೋ ಮುಖಾಂತರ ಜನಗಳ ಬಡವರ ರಕ್ತವನ್ನ ಈರ್ತಕ್ಕಂಥ ಈ ಸರ್ಕಾರ, ಈ ಶಾಪ, ಈ ಬಡವರ ಶಾಪ ಈ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂಟ್ಕೊಂಬಿಟ್ಟಿದೆ. ಏನ್ ಕತ್ತೆ ಕಾಯ್ತಾ ಇದ್ರ? ಕೊಡೋವಾಗ ಕೊಟ್ಟವ್ರು ಯಾರು? ಇದೇ ಅಧಿಕಾರಿಗಳು ತಾನೇ ಕೊಟ್ಟವರು. ನಾನು ಆಹಾರ ಸಚಿವನಾಗಿದ್ದೆ. ನನ್ನ ಕಾಲದಲ್ಲಿ ಸುಮಾರು 20 ಲಕ್ಷ ಹೆಚ್ಚು ಕಡಿಮೆ ಕಾರ್ಡ್ಗಳನ್ನು ನಾನು ರದ್ದು ಮಾಡಿದ್ದೆ ಬೇರೆ ಬೇರೆ ರೀತಿಯಲ್ಲಿ. ಈಗ ಮಾಡ್ತಾ ಇರುವಂಥದ್ದು ಅದು ಅವರು ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಮತ್ತು ಟ್ಯಾಕ್ಸ್ GST ಅಲ್ಲಿ ಅವ್ರದ್ದು ರೆಕಾರ್ಡ್ಸ್ ಬರ್ತಾ ಇದೆ, ಅದೆಲ್ಲ ನೋಡಿಕೊಂಡು ಆ ಪ್ರಕಾರ ಅವರು ಕಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಾಜಿ ಶಾಸಕ ರೇಣುಕಾಚಾರ್ಯ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ರೆ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಆಹಾರ ಸಚಿವ ಮುನಿಯಪ್ಪ, ಯಾವ ಕಾರ್ಡು ರದ್ದಾಗಲ್ಲ ಅಂದಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಬೀದಿಗೆ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಬಿಪಿಎಲ್ ಕಾರ್ಡು ರದ್ದಾಗಲ್ಲ, APL ಕಾರ್ಡು ರದ್ದಾಗಲ್ಲ. ಯಾರು ಬಿಪಿಎಲ್ ನಲ್ಲಿ ಇದ್ದಾರೆ ಅವರೆಲ್ಲ ಇರ್ತಾರೆ. ಯಾರು ಬಿಪಿಎಲ್ಗೆ ಅರ್ಹರಲ್ವೋ ಅವರು APL ಅಲ್ಲಿ ಇರ್ತಾರೆ. ಯಾವುದು ಕಾರ್ಡು ರದ್ದು ಮಾಡೋದಿಲ್ಲ. ಅರ್ಹರ ಕಾರ್ಡ್ ರದ್ದು ಮಾಡಲ್ಲ ಅಂತಿರೋ ಸರ್ಕಾರ 5 ಮಾನದಂಡದ ಆಧಾರದಲ್ಲಿ ಪರಿಷ್ಕರಣೆ ಶುರು ಮಾಡಿದೆ. ಮನೆ ಮನೆಗೂ ಹೋಗಿ ಸರ್ವೆ ಮಾಡ್ತಿದೆ. ಕುಟುಂಬದಲ್ಲಿ ಸರ್ಕಾರಿ ನೌಕರರು, ಅರೆ ಸರ್ಕಾರಿ ನೌಕರರಿದ್ದಾರ, ಆದಾಯ ತೆರಿಗೆ, ಸೇವಾ ತೆರಿಗೆ, GST ಪಾವತಿಸುವವರಿದ್ದಾರ, 3 ಹೆಕ್ಟೇರ್ಗಿಂತ ಒಣಭೂಮಿ ಅಥವಾ ನೀರಾವರಿ ಭೂಮಿ ಏನಾದರೂ ಹೊಂದಿದ್ದಾರ, ನಗರ ಪ್ರದೇಶದಲ್ಲಿ 1000 ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಸ್ವಂತ ಮನೆ ಏನಾದರೂ ಇದೆಯಾ, ವೈಟ್ ಬೋರ್ಡ್ ಇರೋ 4 ಚಕ್ರದ ವಾಹನ ಹೊಂದಿದ್ದಾರಾ ಇಲ್ವಾ ಅನ್ನೋ ಪ್ರಶ್ನೆಗಳನ್ನಿಟ್ಕೊಂಡು ಸರ್ವೆ ಮಾಡಲಾಗ್ತಿದೆ. ಈ ಮಾನದಂಡದೊಳಗೆ ಸೇರುವವರ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಿದೆ. ಹೀಗಿದ್ರೂ ರಾಜ್ಯದಲ್ಲಿ ಹಲವರು ಅರ್ಹರ ಕಾರ್ಡ್ಗಳು ರದ್ದಾಗಿರೋದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ರೇಷನ್ ಕಾರ್ಡ್ ಚಾಲು ಆಗಬೇಕ್ರಿ. ನಮ್ಗೆ ಸಮಸ್ಯೆ ಬಹಳ ಸಮಸ್ಯೆ ಆಗೈತ್ರಿ. ರೇಷನ್ ಕಾರ್ಡ್ ಇಲ್ದಕ್ರಿ ನಮ್ಗೆ ಹೋಗಿ ಕೇಳಿದ್ರ ಅವ್ರ ಮ್ಯಾಲಿಂದ ರಿಪೋರ್ಟ್ ಬರಬೇಕು, ಅವಾಗ ನಾವು ಚಾಲು ಮಾಡ್ಕೊಡ್ತೀವಿ ಅಂತ ಹೇಳ್ತಾರ್ರಿ. ಅವರು ರೇಷನ್ ಕಾರ್ಡ್ ಚಾಲು ಆಗ್ಬೇಕ್ರಿ, ಲಾಕ್ ಆಗೈತಿ ಅಂತ ಹೇಳ್ತಾರ್ರಿ. ರೇಷನ್ ಕಾರ್ಡ್ ಇಲ್ದಕ್ಕೆ ನಮ್ಗೆ ಕಷ್ಟ ಭಾಳ ಆಗೈತ್ರಿ. ತಾಯಿ ಕರ್ಕೊಂಡು ಹೋಗಿದ್ದೆ, ಅವ್ರಿಗೆ ಹುಷಾರಿರಲ್ಲ, ಸ್ವಲ್ಪ ಕಾಲು ನೋವು ಎಲ್ಲ ಮಂಡಿ ನೋವು, ನಡೆಯೋಕ್ಕಾಗಲ್ಲ ಅವ್ರಿಗೆ. ಹೋಗಿದ್ದೆ, ಆಮೇಲೆ ಆಧಾರ್ ಕಾರ್ಡ್ ಎಲ್ಲ ಕೊಟ್ವಿ. ನಾನು ಗ್ಯಾರೇಜ್ ಕೆಲಸ ಮಾಡ್ತೀನಿ, ನಮ್ಮ ತಂದೆ ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ನಮ್ಮ ತಾಯಿ ಮನೇಲೇ ಇರ್ತಾರೆ. ಕೇಳಿದ್ರೆ ಅವರು ಟ್ಯಾಕ್ಸ್ ಬೇರೆ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಕೇಳಿದ್ರೆ ನಾವು ಯಾವ ಟ್ಯಾಕ್ಸ್ ಕೊಟ್ಟು ಹೊಡೆ ತುಂಬೋದು ವಜ್ಜಾಗೈತ್ರಿ ಇವತ್ತಿನ ಜೀವನಕ್ಕೆ. ಆ ಕಾರ್ಡ್ಲಿಂದ ನಮ್ಗೆ ಭಾಳ ಅನುಕೂಲ ಐತ್ರಿ. ಮಕ್ಕಳ ಶಿಕ್ಷಣಕ್ಕಾಗಲಿ, ದವಾಖಾನೆಗಾಗಲಿ, ಯಾವುದಕ್ಕಾಗಲಿ ಪ್ರತಿಯೊಂದಕ್ಕೂ ನಮ್ಗೆ ಉಪಯೋಗ ಐತ್ರಿ. ಅದು ಅದೇನೇ ಹೇಳಿ ರಾಜ್ಯದಲ್ಲಿ ಬಿಪಿಎಲ್ ಬಡಿದಾಟ ಕೈ ಮೀರಿದೆ. ಕಾಂಗ್ರೆಸ್ ಎಷ್ಟೇ ಸಮರ್ಥನೆಗಿಳಿದ್ರೂ ಬಿಜೆಪಿಯವರು ವಾಗ್ಯುದ್ಧದ ಬಾಣಗಳನ್ನ ಬಿಡ್ತಿದ್ದಾರೆ. ಅರ್ಹರ ಕಾರ್ಡುಗಳು ರದ್ದಾಗ್ತಿದ್ದು ಅಂಥವರನ್ನ ಮತ್ತೆ ಬಿಪಿಎಲ್ ಪಟ್ಟಿಗೆ ಹೇಗೆ ಸೇರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.